ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಪುಟ್ಟ ಗ್ರಾಮ ಲಖನಾಪುರ. ಈ ಗ್ರಾಮದಲ್ಲಿ ವಿಶಿಷ್ಟ ಸಾಧನೆಗೈದ ಪ್ರತಿಭಾವಂತರಿಗೆ ಮತ್ತು ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಹೊಂದಿದ ನಾಗರಿಕರಿಗೆ ಪ್ರತಿ ವರ್ಷ ಸಾಮೂಹಿಕ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಪ್ರೊಫೆಸರ್ ಸತೀಶ್ ಜಾಧವ್ ತಿಳಿಸಿದರು. ಅವರು ಇಂದು ತಮ್ಮ ಸ್ವಗ್ರಾಮ ಲಖನಾಪುರದಲ್ಲಿ ಹಮ್ಮಿಕೊಂಡ ಅಭಿನಂದನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಸೇವೆಗೈದು ನಿವೃತ್ತಿ ಹೊಂದಿದ ನಾಗರಿಕರಿಗೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಈ ವರ್ಷ ಗ್ರಾಮದ ಕುಮಾರಿ ಶುಭಾಂಗಿ ಕೇಸರ್ಕರ್ ಅವರು ಬಿಎಸ್ಎಫ್ ಸೇನೆಯಲ್ಲಿ ಸೇರ್ಪಡೆಯಾದ ಹಿನ್ನೆಲೆಯಲ್ಲಿ ಈ ದಿನ ಗ್ರಾಮದ ಎಲ್ಲಾ ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ಈ ಕಾರ್ಯಕ್ರಮದಿಂದ ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಸಿಗುವಂತಾಗಿ ಸೌಹಾರ್ದಯುತವಾದ, ಶಾಂತಿಯುತವಾದ ಹಾಗೂ ಮಾದರಿ ಗ್ರಾಮ ಮಾಡುವಂತಾಗುತ್ತದೆ ಎಂದು ಈ ರೀತಿ ಪ್ರತಿ ವರ್ಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ಲಖನಾಪುರದಲ್ಲಿ ಇವತ್ತು ಒಂದು ನಾವು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಾನು ಬರೆದಂತ ಪುರೇಸಾ ಮಿತ್ರ ಇದು ಒಂದು ಮರಾಠಿ ಕವನ ಸಂಕಲನ ಇವತ್ತು ನಾವು ನಮ್ಮ ಸ್ವಗ್ರಾಮದಲ್ಲಿ ಬಿಡುಗಡೆ ಮಾಡಿದ್ದೇವೆ. ಅದರೊಂದಿಗೆ ನಮ್ಮ ಸಂಬಂಧಿಕರಲ್ಲಿ ಅಂದ್ರೆ ನಮ್ಮ ದೊಡ್ಡ ಅಣ್ಣ ರಿಟೈರ್ಡ್ ಆಗ್ಯಾರ, ಅವರ ನಿವೃತ್ತಿಯ ನಿಮಿತ್ತ ಅವರಿಗೆ ಒಂದು ಸತ್ಕಾರ ಕಾರ್ಯಕ್ರಮ. ಅದೇ ರೀತಿ ನಮ್ಮ ಊರಿನ ಹೆಮ್ಮೆಯ ಸುಪುತ್ರಿ ಶುಭಾಂಗಿ ಅನಿಲ್ ಕೇಸರ್ಕರ್ ಇವಳು ಬಿಎಸ್ಎಫ್ ನಲ್ಲಿ ಜಾಯಿನ್ ಆಗಿದ್ದಾಳೆ. ಇವತ್ತು ಒಂದು ಯೋಗ ಅವಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾಳೆ ಮತ್ತು ನಾವು ಅವಳಿಗೂ ಕೂಡ ಈ ಒಂದು ಸತ್ಕಾರ ಸಮಾರಂಭವನ್ನ ಇಟ್ಕೊಂಡಿದ್ದೀವಿ. ಈ ಸತ್ಕಾರ ಸಮಾರಂಭದಲ್ಲಿ ಬಹಳಷ್ಟು ಹಿರಿಯರು, ಕಿರಿಯರು ಮತ್ತು ಎಲ್ಲಾ ವರ್ಗದ ಜನ ಸೇರಿದ್ದಾರೆ. ನೂರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ನಮ್ಮ ಗ್ರಾಮದಲ್ಲಿ, ಲಖನಾಪುರ ಗ್ರಾಮದಲ್ಲಿ ಇದೊಂದು ವಿಶೇಷ ಅಥವಾ ಒಂದು ಇತಿಹಾಸ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಯಾಕೆ ಅಂತಂತಂದ್ರೆ ನನಗೀಗ 55 ವರ್ಷ. ನನಗೆ ತಿಳಿತ ಪ್ರಾರಂಭ ಆಗುವುದರಿಂದ ನಾನು ಕೌಂಟ್ ಮಾಡಿದ್ರೆ ಸುಮಾರು 50 ವರ್ಷದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಇಂಥ ಒಂದು ಸಾಹಿತ್ಯಿಕ ಫಂಕ್ಷನ್ ಹಾಗೂ ಒಂದು ರಿಟೈರ್ಮೆಂಟ್ ಪ್ರೋಗ್ರಾಮ್ ಇಲ್ಲಿವರೆಗೆ ಆಗಿರ್ಲಿಲ್ಲ. ನಂತರ ಇತ್ತೀಚೆಗೆ ಕೊಲ್ಹಾಪುರ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನಿವೃತ್ತಿ ಹೊಂದಿದ ರಾಜ್ಕುಮಾರ್ ಜಾಧವ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೆಕ್ಕಾಧಿಕಾರಿ ವಿಲಾಸ್ ಭೋಸ್ಲೆ ಮತ್ತು ಗಡಿ ಭದ್ರತಾ ಸೇನೆಯಲ್ಲಿ ನೇಮಕಗೊಂಡ ಶುಭಾಂಗಿ ಕೇಸರ್ಕರ್ ಅವರನ್ನ ಗ್ರಾಮದ ಪರವಾಗಿ ಆತ್ಮೀಯವಾಗಿ ಸತ್ಕರಿಸಿ ಅಭಿನಂದಿಸಲಾಯಿತು. ನಂತರ ಪ್ರೊಫೆಸರ್ ಸತೀಶ್ ಜಾಧವ್ ರಚಿತ್ ಪುರಾಸೆ ಮಿತ್ರ ಗ್ರಂಥ ಲೋಕಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಧಾರವಾಡ ಕಲಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಅಮೃತ್ ಯರ್ದಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದ ಡಾಕ್ಟರ್ ಚಂದ್ರಕಾಂತ್ ವಾಘಮೋರೆ, ರಾವ್ ಸಾಹೇಬ್ ಜಾಧವ್, ವಿಠಲ್ ಕೋತೇರ್, ಶ್ರೀಕಾಂತ್ ಶಿಂಗೆ, ಬಾಬಾ ಸಾಹೇಬ್ ಗಸ್ತಿ, ದತ್ತಾ ಜಾಧವ್, ನಂದಕುಮಾರ್ ಹುಕ್ಕೇರಿ ಮೊದಲಾದವರು ಉಪಸ್ಥಿತರಿದ್ದರು. ರಾಜು ಬಾಗಲಕೋಟೆ, ಇನ್ ನ್ಯೂಸ್, ಹುಕ್ಕೇರಿ.